ನಮ್ಮ ನಿಲುವು ಇದ್ರಲ್ಲಿ ಭಾಳ ಸ್ಪಷ್ಟವಾಗಿದೆ. ಏನು ಅವರು ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋಕ್ಕೆ ಮುಂದುವರಿತಾ ಇದ್ದಾರೆ. ಅದನ್ನ ನಾವು ಖಂಡಿಸಿದ್ದೀವಿ. ಕಾರಣ ಅಂದರೆ ಅದು ಮಹಾರಾಜ್ ತಂಗಿಯ ಹೆಸರಲ್ಲಿ ಅವರ ನೆನಪಿನಲ್ಲಿ ಆ ರೋಡನ್ನು ನಾಮಕರಣ ಮಾಡಿದ್ದಾರೆ. ಅಲ್ಲೇ TB ಸ್ಯಾನಿಟೋರಿಯಮನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಯಾಕೆಂದರೆ ಅವರ ತಂಗಿ ಪ್ರಿನ್ಸೆಸ್ ಕೃಷ್ಣಾಜಮಣಿಯವರು TBಗೆ ಬಲಿಯಾಗ್ತಾರೆ. ಅದಕ್ಕಾಗಿ ಅವರು ಮತ್ತು 3 ಮಗಳನ್ನು ಸಹ TBಗೆ ಬಲಿಯಾಗ್ತಾರೆ. ಆ ನೆನಪಿನಲ್ಲಿ ಮತ್ತು ಆ TB ಸ್ಯಾನಿಟೋರಿಯಂ ಏನು ಕೊಡುಗೆ ಇದೆ ಆ ನಿಟ್ಟಿನಲ್ಲಿ ಅದರ ರಸ್ತೆಯನ್ನು ಪ್ರಿನ್ಸೆಸ್ ರೋಡ್ ಅಂತ ನಾಮಕರಣ ಮಾಡಿದ್ದಾರೆ. ಅದರ ಜೊತೆಗೆ ಅಲ್ಲಿರುವಂಥದ್ದೆಲ್ಲ ಆರೋಗ್ಯ ಸಂಸ್ಥೆಯೂ ಕೂಡ ಅದು ಆ TB ಸ್ಯಾನಿಟೋರಿಯಂ ಜಾಗದಲ್ಲೇ ನಿರ್ಮಾಣ ಆಗಿದೆ. ಸೊ ಮೂಲ ಕೊಡುಗೆ ಮಹಾರಾಜರು ಆಗಿರೋ ಕಾರಣಕ್ಕಾಗಿ ಅವರ ನೆನಪಿನಲ್ಲಿ ಪ್ರಿನ್ಸೆಸ್ ರೋಡನ್ನು ನಾಮಕರಣ ಮಾಡೋದಕ್ಕಾಗಿ ಅದನ್ನ ಪ್ರಿನ್ಸೆಸ್ ರೋಡ್ ಆಗೇ ಇರಲಿ ಅಂತ ನಾವು ಅಲ್ಲಿ ಏನು MCC ಅಲ್ಲಿರುವಂಥದ್ದು ಅಥಾರಿಟಿಗಳಿಗೆ ನಾವು ಒತ್ತಾಯಿಸಿದ್ವಿ. ನಂತರವೂ ಸಹ ಏನು ದಾಖಲೆಗಳು ಬೇಕಾಗಿದೆ ಅದನ್ನೂ ಸಹ ನಾವು ಒತ್ತಾಯಿಸಿದ್ವಿ. ಮತ್ತು ನಾವು ಹೇಳಿದ್ದೀವಿ ನಮಗೇನು ದಿವಂಗತ ಏನು ಆ ವಿಚಾರವಾಗಿ ಏನು ಮಾತಾಡಿಲ್ಲ. ನಮ್ಮದು ಬರೀ ಅಭಿವೃದ್ಧಿಯ ಲೆಕ್ಕದಲ್ಲಿ CM ಜೊತೆ ಚರ್ಚೆ ಮಾಡಿರೋದು. ಈ ವಿಚಾರ ಕಾನೂನಾತ್ಮಕವಾಗಿ ಏನು ಅಲ್ಲಿ ಏನು ಸ್ಥಳೀಯ ಏನು ಪ್ರತಿಭಟನೆಗಳು ನಡೆಸ್ತಾರೆ ಅದು ಮುಂದುವರಿಯುತ್ತೆ. ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಸರ್? ನಿನ್ನೆಷ್ಟು ಕುಮಾರಸ್ವಾಮಿ ಅವರು 60% ಕಮಿಷನ್ ಪಡೆಯೋ ಸರ್ಕಾರ ಇದು, ವಿಧಾನಸಭೆಯಲ್ಲಿ ಕೂತ್ಕೊಂಡು ಸಚಿವರು ಕಮಿಷನ್ ಪಡಿತಾ ಇದ್ದಾರೆ ನೇರವಾಗಿ ಅಂತ ಆರೋಪ ಮಾಡಿದ್ದಾರೆ. ಈ ಎಲ್ಲ ಏನು ಬೆಳವಣಿಗೆಗಳು ಏನು ಆಚೆ ಬಂದಿದ್ದಾವೆ, ಬೆಳೆ ಏರಿಕೆ ಇರ್ಬೋದು, ಅನೇಕ ಹಗರಣಗಳು ಏನು ಆಚೆ ಬಂದಿದ್ದಾವೆ, ಎಲ್ಲ ಸಹ ಒಂದು ಕಪ್ಚುಕ್ಕಿ ಹಾಕಿದೆ ಸರ್ಕಾರಕ್ಕೆ. ಅದು ಭಾಳ ಸ್ಪಷ್ಟವಾಗಿದೆ. ಅದ್ರ ಜೊತೆಗೆ ನಮಗೆ ಅನೇಕ ಏನು ಸರ್ಕಾರಿ ನೌಕರರಿರ್ಬೋದು, ನಮ್ಮ ಅಂಗನವಾಡಿ ಏನು ವರ್ಕರ್ಸ್ ಇದ್ದಾರೆ, ಶಾಲೆ ಏನು ನೌಕರಿದ್ದಾರೆ, ಅವ್ರಿಗೂ ಸಂಬಳ ಏನು ಸಿಗ್ತಾ ಇಲ್ಲ. ಇದೆಲ್ಲನೂ ಕೂಡ ಒಂದು ರೀತಿ ಸರ್ಕಾರಕ್ಕೆ ಕಪ್ಚುಕ್ಕಿ ಆಗ್ತಾ ಇದೆ. ಅವರು ಆದಷ್ಟು ವೇಗವಾಗಿ ಇದು ಪರಿಹಾರ ಮಾಡಬೇಕು. ಮತ್ತು ಏನು ದುರುಪಯೋಗ ಆಗ್ತಾ ಇದೆ, ದುರಾಡಳಿತ ಇದೆ, ಅದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಾವು ಅವರಿಗೆ ಒತ್ತಾಯಿಸ್ತಾ ಇದ್ದೀವಿ. ನಂತರ ಜನರ ಪರವಾಗಿಯೂ ಸಹ ನಾವು ಹೋರಾಟವನ್ನು ಮಾಡ್ತೇವೆ. ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದು ಅದು ಪ್ರಕ್ರಿಯೆ ಅಂತೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ಭೇಟಿಯಾಗಿ ನಮ್ಮ ಪಕ್ಷದ ದೃಷ್ಟಿಯಲ್ಲಿ ಏನೇನು ಆಗಬೇಕು, ಏನೇನು ಕೆಲಸಗಳು ಮಾಡಬೇಕು ಆ ನಿಟ್ಟಿನಲ್ಲಿ ಅವ್ರನ್ನ ಭೇಟಿಯಾಗಿರೋದು. ಮತ್ತು ನಮ್ಮ ಮೈಸೂರಲ್ಲಿ ಏನೇನು ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಏನೇನು ಮಾಡಬೇಕು ಅಂತಲೂ ಸಹ ಅವರಿಂದ ಸಲಹೆ ತಗೊಂಡು ಮುಂದುವರಿಯಲಿಕ್ಕೆ ಬಂದಿದೆ.